ಅಕ್ಕ ಇನ್ನೂ ಟೈಮ್ ಆಗಿಲ್ಲ ಅಲ್ವಾ? ಯಾಕೆ ಇಷ್ಟು ಬೇಗ ಬೇಗ ಹೊರಟಿದ್ಯಾ? ಒಂದು ಸ್ವಲ್ಪ ಕೆಲಸ ಇದೆ ಕಣ. ಇಷ್ಟು ಬೆಳಿಗ್ಗೆನಾ? ಏಕೆ? ಮುಂದಿನ ಕ್ರಾಸಲ್ಲಿ ಒಂದು ಚೌಟ್ರಿ ಇದೆಯಲ್ಲ, ಅಲ್ಲಿ ಯಾವುದಾದ್ರೂ ಇವೆಂಟ್ ಇದೆಯಾ ಅಂತ ಕೇಳಿದ್ದೆ. ಬೆಳಗ್ಗೆ ಬಂದು ಕೇಳ್ಕೊಂಡು ಹೋಗಿ ಅಂತ ಅಂದ್ರು. ಇವೆಂಟಾ? ಯಾಕೆ? ಯಾಕೆ ಅಂದ್ರೆ ಜಿಲೇಬಿ ಮಾಡಕ್ಕೆ. ಮತ್ತೆ ಪಾರ್ಟ್ ಟೈಮ್ ಜಿಲೇಬಿ ಮಾಡಕ್ ಕೊಟ್ಟಿದ್ಯಾ ಅಕ್ಕ? ಯಾಕೆ ಮತ್ತೇನಾದ್ರೂ ಗಲಾಟೆ ಆಯ್ತಾ? ಕಿಟ್ಟಪ್ಪನ ಕಡೆಯವ್ರು ಏನಾದ್ರು ಕಂತ್ ಕಟ್ಟ ಕೇಳಿದ್ರ? ಗಲಾಟೆನಾಗಿಲ್ಲ ಕಣೋ, ಆದ್ರೆ ಸಾಲ ಕೊಟ್ಟವ್ರು ಕೇಳೋ ತನಕ ಕಂತ್ ಕಟ್ಟದೇ ಇರಕ್ಕಾಗತ್ತಾ? ಹೌದಾ? ಮತ್ತೇನಿದು ಸಡನ್ ಆಗಿ? ಸಡನ್ ಆಗಿ ಏನಿಲ್ಲ ಕಣೋ, ಇವತ್ತಲ್ಲ ನಾಳೆ ಮಾಡ್ಲೇಬೇಕಿತ್ತು. ದುಡ್ಡು ಬೇಕು ಅಂದ್ರೆ ದುಡಿಲೇಬೇಕಲ್ವಾ? ಹೀಗೆ ಆದ್ರೆ ನೀನ್ ಇಡೀ ದಿನ ಬ್ಯುಸಿ ಆಗಿರ್ತೀಯ. ಬಿಸಿ ಆದ್ರೆ ಏನ್ ತಪ್ಪು? ನಂಗೂ ಟೈಮ್ ಪಾಸ್ ಆಗುತ್ತೆ. ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ವಿಕ್ಕಿ, ಗುಡ್ ಮಾರ್ನಿಂಗ್ ಮಲ್ಲಿ ಅವರೇ. ಸಂಜೆ ಬೆಂಚ್ ಹತ್ರ ಸಿಗೋಣ, 6 ಗಂಟೆಗೆ ಬರ್ತೀನಿ. ಅಯ್ಯೋ ಇವತ್ತು ಸಂಜೆ ತುಂಬಾ ಕೆಲಸ ಇದೆ. ಮನೆಗೆ ಬಂದು ಜಿಲೇಬಿ ಬಾಕ್ಸ್ನೆಲ್ಲ ತಗೊಂಡು ಹೋಗ್ಬೇಕು. ಇವತ್ತು ಮೀಟ್ ಮಾಡಕ್ ಆಗಲ್ವಲ್ಲ? ಆಗಲ್ಲ ಅಂತೆಲ್ಲ ಹೇಳ್ಬೇಡ. ಇಡೀ ದಿನ ಕೆಲಸ ಮಾಡೋದಲ್ಲ, ಫ್ರೆಂಡ್ಸು ಮಾತುಕತೆ ಅಂತ ಸ್ವಲ್ಪ ಆದ್ರೂ ಬ್ರೇಕ್ ತಗೋ. ಬಂದ್ಬಿಟ್ಟ ನನಗೆ ಹೇಳಕ್ಕೆ. ಅಕ್ಕ ಅದೇನೇ ಕೆಲಸ ಇರ್ಲಿ, ಸಂಜೆ ವಿಕ್ಕಿನ ನೀನ್ ಮೀಟ್ ಆಗೋ. ಜಿಲೇಬಿನೆಲ್ಲ ಬೇಕ್ರಿಗೆ ನಾನು ಕೊಟ್ಬಿಡ್ತೀನಿ. ಓದೋ ಕೆಲಸ ಬಿಟ್ಟು ನೀನ್ ಅದನ್ನೆಲ್ಲ ಮಾಡೋದ್ ಬೇಕಾಗಿಲ್ಲ. ನನ್ನ ಕೆಲಸ ನಾನು ನೋಡ್ಕೋತೀನಿ. ಹೌದಾ? ಏಯ್ ನನ್ ಕೀ ಕೊಡು. ಕೊಡಲ್ಲ. ವಿಕ್ಕಿನ್ ಮೀಟ್ ಆಗ್ತೀನಿ ಅಂತ ಹೇಳು, ಕೊಡ್ತೀನಿ. ಏಯ್ ಏನೋ ಆಗಿದೆ ನಿಂಗೆ? ಯಾಕೆ ಹಠ ಮಾಡ್ತಿದ್ಯಾ? ಅವ್ರ ಮನಸ್ಸು ತುಂಬ ಪ್ಯೂರ್. ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ. ಹಚ್ಕೊಂಡ್ರೆ ಕಷ್ಟ ಆದ್ರೂ ಜೊತೆ ನಿಲ್ತಾರೆ. ಸಿಟ್ಟು ಬಂದರೆ ಅರ್ಥ ಮಾಡಿಕೊಂಡು ಬುದ್ಧಿ ಹೇಳ್ತಾರೆ. ಏನೋ ನೀನನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ. ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಿನ್ಗೆ ಹೇಗೆ ಗೊತ್ತು? ಏನೋ ಗೊತ್ತು ಅಷ್ಟೇ. ಸರಿ ಕೀ ಕೊಡು, ನಂಗೆ ಟೈಮ್ ಆಗ್ತಿದೆ. ನಿನ್ ವಿಕ್ಕಿನ್ ಮೀಟ್ ಆಗ್ತೀನಿ ಅಂತ ಹೇಳಿಲ್ಲ? ಟೈಮ್ ಆದ್ರೆ ಹೋಗ್ತೀನೋ, ಕೊಡು. ಟೈಮ್ ಆದ್ರೆ ಅಲ್ಲ, ಟೈಮ್ ಮಾಡ್ಕೊಂಡು ಮೀಟ್ ಆಗು. ಅವನಿಂದನೇ ಇವತ್ತು ನೀನು ಕೆಲ್ಸಕ್ಕೆ ಹೋಗ್ತಿರೋದು, ಮರ್ತೋಯ್ತಾ? ವಿಕ್ಕಿ ಸೇಲ್ಸ್ ಅಲ್ಲಿರೋದಲ್ವಾ? ತುಂಬಾ ಕಾಂಟ್ಯಾಕ್ಟ್ಸ್ ಇರ್ಬೋದು. ಯಾವ್ದಾದ್ರೂ ಈವೆಂಟ್ ಆಗೋದು ಗೊತ್ತಿದ್ರೆ ಹೇಳಿ ಅಂತ ಕೇಳ್ಬೋದು. ಅಕ್ಕ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಸರಿ ಕೊಡು, ಮೀಟ್ ಮಾಡ್ತೀನಿ. ನೀನ್ ಈ ತರ ತರಲೆ ಮಾಡ್ಕೊಂಡು ತಡ ಮಾಡ್ಕೊಳಕ್ ಹೋಗ್ಬೇಡ. ಬೇಗ ಬೇಗ ರೆಡಿ ಆಗಿ ಕಾಲೇಜ್ಗೆ ಹೋಗು. ನಾನ್ ರೆಡಿ ಆಗ್ತೀನಿ. ನೀನ್ ಕೆಲಸ ಮಾಡ್ಕೊಂಡು ವಿಕ್ಕಿನ್ ಮೀಟ್ ಆಗೋದು ಮರಿಬೇಡ. ಹೋಗು ಆಯ್ತಾ? ಒಳ್ಳೆ ರಗಳೆ ನಿಂದು. ರಗಳೆ ಮಾಡಿದ್ರೇನೆ ನಿನ್ನ ವಿಕ್ಕಿ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗೋದು. ನಿನ್ನೆ ವಿಕ್ಕಿ ಹತ್ರ ಮಾತಾಡಿದ್ಮೇಲೆ ನಾನಂತೂ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಆ ಹುಡುಗನೇ ನಿನಗೆ ಬೆಸ್ಟ್.